ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ವೆಜ್ ರೋಲ್ಸ್. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದರಲ್ಲಿ ಎಲ್ಲ ಥರದ್ದು ತರಕಾರಿ ಇರುತ್ತೆ. ನಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ಹಾಕೋಬೋದು. ನಾನಿಲ್ಲಿ ಹಾಕ್ತಾ ಇರೋದು ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು, ಗ್ರೀನ್ ಪೀಸು, ಶುಂಠಿ ಬೆಳ್ಳುಳ್ಳಿ, ಮಯೋನೀಸು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಬೇಕೆಂದರೆ ಹಾಕ್ಕೊಳ್ಳಿ. ಉಪ್ಪು, ಸೇಜ್ವಾನ್ ಸಾಸು, ಸೋಯಾ ಸಾಸು ಮತ್ತು ಸ್ವಲ್ಪ ಪೆಪ್ಪರು, ಬೇಕಂದರೆ ಸ್ವಲ್ಪ ಲಿಂಬೆಹಣ್ಣು ಹಾಕೋಬೋದು. ನೋಡಿ, ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಒಂದು ಪ್ಯಾನ್ ಒಳಗೆ 1 ಟೀ ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಯಾವ ಬೇಕಾದರೂ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಎಣ್ಣೆ ಬೇಕಾದ್ರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಪ್ಯೂರ್ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ ತಕ್ಷಣ ಇದು ತರಕಾರಿ ಇರುತ್ತಲ್ಲ, ಚಾಪ್ ಮಾಡಿರೋದು, ಫೈನಲಿ ಕಟ್ ಮಾಡಿರೋದು, ಅದೆಲ್ಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಚಾಪ್ ಮಾಡಿದ್ದು. ಬೇಕಾದರೆ ನೀವು ಇದರಲ್ಲಿ ಈರುಳ್ಳಿ ಕೂಡ ಹಾಕೋಬೋದು, ಸ್ಪ್ರಿಂಗ್ ಆನಿಯನ್ ಹಾಕೋಬೋದು. ಇವೆಲ್ಲ ತರಕಾರಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಆಮೇಲೆ ರೋಲ್ ಮಾಡಲಿಕ್ಕೆ ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ. ಮೈದಾಗೆ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಉಪ್ಪು ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕನಕ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸಣ್ಣ ಸಣ್ಣ ಉಂಡೆ ತೊಗೊಂಡು ಚಪಾತಿ ಥರ ಅಥವಾ ಪೂರಿ ಥರ ಲಟ್ಸ್ಕೋಬೇಕು. ಲಟ್ಟಿಸಿ ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ನಾವು ತರಕಾರಿ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಸೋಯಾ ಸಾಸು, ಸೇಜ್ವಾನ್ ಸಾಸು, ಪೆಪ್ಪರ್ ಪೌಡ್ರು, ಉಪ್ಪು, ಲಿಂಬೆಹಣ್ಣು ರಸ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಸಣ್ಣ ಉರಿಯಲ್ಲಿನೇ ಇರಬೇಕು. ನೀವು ಇಲ್ಲಿ ವಿನೇಗರ್ ಕೂಡ ಹಾಕೋಬೋದು. ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಸೈಡಿಗೆ ಇಟ್ಬಿಡಿ, ತಣ್ಣಗಾಗಲಿಕ್ಕೆ ಬೇಯಿಸ್ಕೊಂಡು. ಇದು ಮಕ್ಕಳಿಗೆ ಗೊತ್ತೇ ಆಗಲ್ಲ ಎಲ್ಲ ತರಕಾರಿ ಇದೆ ಅಂತ. ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ನೀವು ಸ್ಪ್ರೌಟ್ಸ್ ಕೂಡ ಹಾಕೋಬೋದು. ಇದು ಪೂರಿ ಲಟ್ಸ್ಕೊಂಡಿದ್ದೀವಲ್ಲ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅಂತ ಏನು ಮಾಡಿದೆ ಅಂದರೆ, 1 ಬೌಲಲ್ಲಿ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಅದರೊಳಗೆ ಅರ್ಧ ಕಪ್ಪು ನೀರು ಹಾಕ್ಕೊಂಡು ಅದನ್ನು ತಿನ್ನು ಬ್ಯಾಟ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಪೂರಿಗೆ ಹಚ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ನೀರು ಹಚ್ಕೊಳ್ಳಿ, ಇಲ್ಲ ಹಾಲು ಹಾಕ್ಕೊಳ್ಳಿ ಅಂಟಿಸ್ಲಿಕ್ಕೆ. ಈಗ ತಯಾರಾಗಿರುವ ಸ್ಟಫಿಂಗ್ ಇರುತ್ತಲ್ಲ, ಅದು ಸ್ಟಫಿಂಗ್ ಹಾಕ್ಕೊಳ್ಳಿ. ನಾನು ಮಯೋನೀಸು ಹಾಕ್ತಾ ಇದ್ದೀನಿ. ಮಯೋನೀಸು ಆಪ್ಷನಲ್ಲು. ಮಯೋನೀಸ್ ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಮಯೋನೀಸ್ ಹಾಕ್ಬೋದು. ಮಯೋನೀಸ್ ಹಾಕಿ ಚೀಸು ಕೂಡ ಹಾಕ್ಕೋಬೋದು, ಪನ್ನೀರ್ ಹಾಕ್ಬೋದು. ಯಾವ್ಯಾವ ತರಕಾರಿ ಏನು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದನ್ನು ಹಾಕಿಬಿಟ್ಟು ಸ್ಟಫ್ ಮಾಡಿ ನೀವು ಶೇಪ್ ಯಾವ ಬೇಕಾದರೂ ಕೊಡ್ಬೋದು. ನೋಡಿ, ಎಲ್ಲ ಈ ರೀತಿ ಫೋಲ್ಡಿಂಗ್ ಮಾಡಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದರಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಹಬೆಯಲ್ಲಿನೂ ಕೂಡ ಬೇಯಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಿಲಿ ಬೇಡಪ್ಪ ಅಂತಂದರೆ ಹಬೆಯಲ್ಲಿ ಬೇಯಿಸ್ಕೊಡಿ. ಇಲ್ಲಿ ನೋಡಿ, ರೆಡಿಯಾಗಿದೆ. ತುಂಬ ಟೇಸ್ಟಿ, ಹೆಲ್ದಿ ಇದೆ. ನೀವು ಅಕ್ಕಿ ಹಿಟ್ಟಿಂದ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು.